ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸಕ್ಕೆ ಹೋದಾಗ ಅಂದ್ರೆ ಕಂಪ್ಯೂಟರ್ ಮೇಲೆ ಕೆಲಸಕ್ಕೆ ಹೋದಾಗ, ಇವತ್ತು ಡೇಟಾ ಎಂಟ್ರಿ ಆಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸಕ್ಕೆ ಹೋದಾಗ, ಅಥವಾ ದೊಡ್ಡ ದೊಡ್ಡ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಲ್ಲಿ ನೀವು ಐಟಿ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗ ಅಥವಾ ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಅದಕ್ಕಿಂತ ಮೊದಲು ನಮ್ಗೆ ಏನ್ ಗೊತ್ತಿರಬೇಕು, ಅಲ್ಲಿ ಅಟೆಂಡೆನ್ಸ್ ಅನ್ನ ಅಂದ್ರೆ ಹಾಜರಾತಿಯನ್ನ ಯಾವ ರೀತಿಯಾಗಿ ಮೇಂಟೆನ್ಸ್ ಮಾಡ್ತಾರೆ, ಕಂಪ್ಯೂಟರ್ ಒಳಗಡೆ ಇವತ್ತು ಅಟೆಂಡೆನ್ಸ್ ಅನ್ನ ನಾವು ಯಾವ ರೀತಿಯಾಗಿ ಮೇಂಟೆನ್ಸ್ ಮಾಡಬಹುದು ಅನ್ನುವಂತ ಸಂಪೂರ್ಣವಾಗಿರುವಂತ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಹಾಜರಾತಿ ಎಷ್ಟು ದಿನ ಪ್ರೆಸೆಂಟ್ ಇದ್ದಾರೆ, ಎಷ್ಟು ದಿನ ಹಾಫ್ ಡೇ ಇದ್ದಾರೆ, ಎಷ್ಟು ದಿನ ಲೀವ್ ಅಲ್ಲಿ ಇದ್ದಾರೆ, ಎಷ್ಟು ದಿನ ಅವರು ಟೋಟಲ್ ಪ್ರೆಸೆಂಟ್ ಇದ್ದಾರೆ ಅನ್ನುವಂತ ಒಂದು ಕಂಪನಿಯಲ್ಲಿರುವಂತ ಒಂದು ಎಲ್ಲಾ ವರ್ಕರ್ಸ್ ಒಂದು ಡೀಟೇಲ್ಸ್ ಅನ್ನ ತೆಗಿಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ಕೆಲಸ ಮಾಡಬಹುದು. ಇವತ್ತು ಅಟೆಂಡೆನ್ಸ್ ಅನ್ನ ಬರೀ ಕಂಪನಿಗಳಷ್ಟೇ ಅಲ್ಲ, ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡೋರಿಗೆ ಸಂಬಳವನ್ನ ಕೊಡಬೇಕಾಗಿತ್ತು ಅಂದ್ರೆ ಅವ್ರು ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಅನ್ನುವಂತ ಅವರ ಒಂದು ಅಟೆಂಡೆನ್ಸ್ ಅನ್ನ ಸಂಪೂರ್ಣವಾಗಿ ತೆಗಿಬೇಕಾಗತ್ತೆ. ಹಾಗಾಗಿ ಆ ಒಂದು ಅಟೆಂಡೆನ್ಸ್ ಅನ್ನ ನೀವು ಯಾವ ರೀತಿಯಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಒಂದು ಫಾರ್ಮೆಟ್ ಅನ್ನ ಮಾಡಿಕೊಂಡು ಯಾವ ರೀತಿಯಾಗಿ ಅವರ ಒಂದು ಅಟೆಂಡೆನ್ಸ್ ಅನ್ನ ತೆಗಿಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ನೀವೇನ್ ಮಾಡಬಹುದು, ಇವತ್ತು ಅಟೆಂಡೆನ್ಸ್ ಸೀಟ್ ಅನ್ನ ಯಾವ ರೀತಿಯಾಗಿ ಮೇಂಟೆನ್ಸ್ ಮಾಡ್ತಾರೆ, ಯಾವ ರೀತಿಯಾಗಿ ಫಾರ್ಮುಲಾಗಳನ್ನ ಬಳಕೆ ಮಾಡ್ಕೋತಾರೆ ಅನ್ನುವಂತ ವಿಧಾನ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಮತ್ತೆ ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಕಂಪ್ಯೂಟರ್ ಬರುತ್ತೆ ಸರ್, ನಾವು ಕಂಪ್ಯೂಟರ್ ಮೇಲೆ ಕೆಲಸಕ್ಕೆ ಹೋಗ್ಬೇಕಾಗಿದೆ ಅಂದ್ರೆ ನಿಮ್ಮ ಹತ್ತಿರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದಾವೆ. ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ಓಕೆ, ಸಂಪೂರ್ಣವಾಗಿ ಓಪನ್ ಮಾಡ್ತಿದ್ದಾನೆ. ನಾವು ಇದರ ಒಳಗೆ ನಾವೇನ್ ಮಾಡ್ಬೇಕಾಗಿದೆ, ಅಟೆಂಡೆನ್ಸ್ ಸೀಟ್ ಅನ್ನ ತಯಾರು ಮಾಡ್ಕೋಬೇಕಾಗಿದೆ. ಹೆಂಗ್ ಮಾಡೋದ್ರಿ ಸರ್ ಅಂದ್ರೆ, ನಾನು ಸ್ವಲ್ಪ ಇದನ್ನ ಜೂಮ್ ಮಾಡ್ಕೋತೀನಿ. ಮೊದಲನೇ ಕಾಲಮ್ ಒಳಗೆ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಅಟೆಂಡೆನ್ಸ್ ಸೀಟ್ ಅಂತ ಸಂಪೂರ್ಣವಾಗಿ ಇಲ್ಲಿ ಟೈಪ್ ಮಾಡ್ಕೋತೀನಿ. ಓಕೆನಾ, ನೀವು ಕೂಡ ಏನ್ ಮಾಡ್ಬೇಕು, ಇದೇ ರೀತಿಯಾಗಿ ಅಟೆಂಡೆನ್ಸ್ ಸೀಟ್ ಅನ್ನ ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಕೂಡ ನೀವು ರೆಡಿಯನ್ನ ಮಾಡ್ಕೋಬಹುದು. ಓಕೆ, SHWT ಅಟೆಂಡೆನ್ಸ್ ಸೀಟ್ ಅಂತ ನಾನು ಸಂಪೂರ್ಣವಾಗಿ ಬರೀತೀನಿ. ಅದರ ಕೆಳಗಡೆ ಏನ್ ಬರಿಬೇಕಾಗಿದೆ, ಒಂದು ಫಾರ್ಮೆಟ್ ತಯಾರು ಮಾಡ್ಕೋಬೇಕು. ಹಾಜರಾತಿ ಹಾಕ್ಬೇಕಾಗಿತ್ತು ಅಂದ್ರೆ ಒಂದು ಅಟೆಂಡೆನ್ಸ್ ಸೀಟ್ ಅಲ್ಲಿ ಬರುವಂತ ಕಾಲಮ್ಸ್ ಗಳನ್ನ ಕರೆಕ್ಟ್ ಆಗಿ ಹಾಕೋಬೇಕು. ನೀವು ಗೊತ್ತಾಗ್ತದ, ಯಾಕಂದ್ರೆ ಒಂದು ತಿಂಗಳ ರಿಪೋರ್ಟ್ ಅನ್ನ ತೆಗಿಬೇಕಾಗತ್ತೆ. 30 ದಿನಗಳಲ್ಲಿ ಎಷ್ಟು ದಿನ ಪ್ರೆಸೆಂಟ್ ಇದ್ದಾನೆ, ಎಷ್ಟು ದಿನ ಹಾಫ್ ಡೇ ಮಾಡಿದ್ದಾನೆ, ಟೋಟಲ್ ಎಷ್ಟು ದಿನ ಬಂದಿದ್ದಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ಸಂಪೂರ್ಣವಾಗಿ ಒಂದು ಫಾರ್ಮೆಟ್ ಅನ್ನ ಹಾಕೊಂಡು ಅದರಲ್ಲಿ ಲೆಕ್ಕಾಚಾರವನ್ನ ಕೊಡಬೇಕಾಗ್ತದೆ. ಯಾವ ರೀತಿಯಾಗಿ ಮಾಡೋದು ಅನ್ನೋದು ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಅಟೆಂಡೆನ್ಸ್ ಸೀಟ್ ಆದ ನಂತರ ಕೆಳಗಡೆ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಎಂಪ್ಲಾಯ್ ನೇಮ್ EMPY ಎಂಪ್ಲಾಯ್ ID ಅಂತ ಬರೀತೀನಿ. ಓಕೆ, ಎಂಪ್ಲಾಯ್ ID ಅಂತ ಬರ್ಕೋತೀನಿ. ನೆಕ್ಸ್ಟ್ EMPY ಎಂಪ್ಲಾಯ್ ನೇಮ್. ಓಕೆ, ಎಂಪ್ಲಾಯ್ ನೇಮ್ ಕೂಡ ಬರೀತೀನಿ. ನೆಕ್ಸ್ಟ್ ಅದಾದ ನಂತರ ಡಿಸಿಗ್ನೇಷನ್, ಆ ಒಂದು ವ್ಯಕ್ತಿ ಏನ್ ಕೆಲಸ ಮಾಡ್ತಾ ಇದ್ದಾನೆ ನಿಮ್ಮ ಹತ್ರ ಅದನ್ನು ಕೂಡ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಬರಿಬೇಕಾಗುತ್ತೆ. ಓಕೆನಾ, ಓಕೆ, ಇಲ್ಲಿಂದ ಕೂಡ ನೀವೇನ್ ಮಾಡ್ಬೇಕು, ಡಿಸಿಗ್ನೇಷನ್ ಕೂಡ ಸಂಪೂರ್ಣವಾಗಿ ಬರಿಬೇಕಾಗುತ್ತೆ. ಇದೇ ರೀತಿಯಾಗಿ ನೀವೇನ್ ಮಾಡ್ಬೇಕು, ಡಿಸಿಗ್ನೇಷನ್ ಕೂಡ ಸಂಪೂರ್ಣವಾಗಿ ಟೈಪ್ ಅನ್ನ ಮಾಡ್ಕೋಬೇಕಾಗ್ತದೆ. ಓಕೆ, ಡಿಸಿಗ್ನೇಷನ್ ಆದ ನಂತರ ಏನ್ ಮಾಡ್ಬೇಕು, ಇಲ್ಲಿಂದ ಡೇಟ್ ಗಳನ್ನ ಹಾಕ್ಬೇಕಾಗುತ್ತೆ. ಅಂದ್ರೆ ತಿಂಗಳ ಪ್ರತಿದಿನ ಒಂದು ಡೇಟ್, 1, 2, 3, 4 ಅಂತೇಳಿ ದಿನಾಂಕಗಳನ್ನ ಹಾಕ್ಬೇಕಾಗತ್ತೆ. ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಡೇಟ್ಸ್ ಗಳನ್ನ ಹಾಕ್ಬೇಕು. ಅಂದ್ರೆ ನಾನು ಮಾರ್ಚ್ 1ನೇ ತಾರೀಕಿನಿಂದ ತಗೋತೀನಿ ಇದು. ಓಕೆ, ಮಾರ್ಚ್ 1 ಅಂತ ಅಪ್ಲೈ ಮಾಡ್ಕೋತಾ ಇದೀನಿ. ಮಾರ್ಚ್ 1 ಬಾರ್ 03/2026 ಅಂತ ಟೈಪ್ ಮಾಡ್ಕೋತೀನಿ. ಹೊರಗಡೆ ಕ್ಲಿಕ್ ಮಾಡ್ಕೋರಿ, ಈ ರೀತಿಯಾಗಿ ಡೇಟ್ ಬರುತ್ತೆ. ಬಟ್ ಈ ರೀತಿಯಾಗಿ ಡೇಟ್ ಹಾಕೋದ್ರಿಂದ ಬಹಳಷ್ಟು ದೊಡ್ಡ ಕಾಲಮ್ ಆಗ್ಬಿಡತ್ತೆ. ಅವಾಗ ನಾವೇನ್ ಮಾಡ್ಬೋದು, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ನಾವು ಡೇಟ್ ಅಂತ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋರಿ. ಜಸ್ಟ್ ಮೋರ್ ನಂಬರ್ ಫಾರ್ಮೆಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಡೇಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ರಿ, ಇಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಬರ್ರಿ. ಓಕೆ, ಆದ್ರೂ ಕೂಡ ಬರ್ತಾ ಇಲ್ಲ ಅಂದ್ರೆ ಕಸ್ಟಮ್ ಒಳಗೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದರಲ್ಲಿ ನೋಡಬಹುದು ಸಂಪೂರ್ಣವಾಗಿ ಡೇಟ್ ಮತ್ತೆ ಮಂತ್ ಅಷ್ಟೇ ಕಾಣಿಸ್ತಾ ಇರತ್ತೆ. ಅವಾಗ ನೀವು ಡೇ ಮತ್ತೆ MM ಅನ್ನ ಅಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮಾಡ್ಕೋರಿ. ಡೇಟ್ ಮತ್ತೆ ತಿಂಗಳಷ್ಟೇ ನಮ್ಗೆ ನೋಡ್ಲಿಕ್ಕೆ ಇಲ್ಲಿ ಸಿಗ್ತಾ ಇರತ್ತೆ. ಆಮೇಲೆ ಇದನ್ನ ಸ್ವಲ್ಪ ಸಾನ್ ಮಾಡ್ಕೋಬಹುದು ನೀವು. ಓಕೆನಾ, ಎಷ್ಟು ಬೇಕೋ ಅಷ್ಟೇ ಸಾನ್ ಮಾಡ್ಕೊಂಡು ಈ ರೀತಿಯಾಗಿ ಬಂದ ನಂತರ ಏನ್ ಮಾಡ್ಬೇಕು, ಇಲ್ಲೊಂದು ಬ್ಲಾಕ್ ಪಾಯಿಂಟ್ ಕಾಣಿಸ್ತಾ ಇರತ್ತೆ, ಇದನ್ನ ಹಿಡಿದು ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ 30 ದಿನಗಳವರೆಗೆ ನೀವೇನ್ ಮಾಡ್ಬೇಕು, 30 ಕಾಲಮ್ ಅನ್ನ ಅಂದ್ರೆ ಬಾಕ್ಸ್ ಅನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆನಾ, ಸಂಪೂರ್ಣವಾಗಿ ನಾನು ಮಾರ್ಚ್ 30ನೇ ತಾರೀಕಿಗೆ ಇದನ್ನ ಸಂಪೂರ್ಣವಾಗಿ 31. ಓಕೆ, 31 ಇದೆ ಮಾರ್ಚ್. ಓಕೆ, ಮಾರ್ಚ್ 31ಕ್ಕೆ ಸೆಲೆಕ್ಷನ್ ಮಾಡ್ಕೋತೀನಿ. ಈ ರೀತಿಯಾಗಿ ಬಂದ್ಬಿಡುತ್ತೆ. ಇದರ ಮುಂದ್ಗಡೆ ಏನ್ ಮಾಡ್ಬೇಕು, ಇದರ ಮುಂದಿನ ಕಾಲಮ್ ಅಲ್ಲಿ ಏನ್ ಬರಿಬೇಕಪ್ಪ ಅಂದ್ರೆ, ಇಲ್ಲಿಂದ ಟೋಟಲ್ ಡೇಸ್ ಎಷ್ಟು ದಿನ ಬಂದಿದ್ದಾರೆ, TOTA
ಎಲ್ ಟೋಟಲ್ ಡೇ ಅಂತ ಸಂಪೂರ್ಣವಾಗಿ ಹಾಕೋತೀನಿ. ಟೋಟಲ್ ಡೇ ಆದ ನಂತರ ಆಬ್ಸೆಂಟ್ ಎಷ್ಟು ದಿನ ಇದ್ದಾರೆ, ABSENT ಆಬ್ಸೆಂಟ್ ಎಷ್ಟು ದಿನ ಇದ್ದಾರೆ ಅನ್ನೋದು ಕೂಡ ನಾವು ಹಾಕ್ಬೇಕಾಗತ್ತೆ. ಆಬ್ಸೆಂಟ್ ಆದ ನಂತರ ಹಾಫ್ ಡೇ ಎಷ್ಟಿದ್ದಾನೆ, HALE. ಓಕೆ, ಹಾಫ್ ಡೇನು ಕೂಡ ನಾವೇನ್ ಮಾಡ್ಬೇಕಾಗತ್ತೆ ಸಂಪೂರ್ಣವಾಗಿ LFDAY ಹಾಫ್ ಡೇ ಎಷ್ಟು ದಿನ ಇದ್ದಾರೆ. ನೆಕ್ಸ್ಟ್ ಹಾಫ್ ಡೇ ಆದ ನಂತರ ಎಷ್ಟು ದಿನ ಲೀವ್ ಇದ್ದಾರೆ, ರಜದ ಮೇಲೆ ಎಷ್ಟು ದಿನ ಇದ್ದಾರೆ ಅನ್ನೋದು ಕೂಡ ನಾವೇನ್ ಮಾಡ್ಬೇಕಾಗತ್ತೆ ಬರಿಬೇಕಾಗತ್ತೆ. ಲೀವ್ ಆದ ನಂತರ ಪ್ರೆಸೆಂಟ್ ಎಷ್ಟು ದಿನ ಇದ್ದಾರೆ ಇವರು ಅನ್ನೋದು ಕೂಡ ನಾವೇನ್ ಮಾಡ್ಬೇಕು ಸಂಪೂರ್ಣವಾಗಿ ಹಾಕ್ಬೇಕಾಗ್ತದೆ. ಓಕೆನಾ, ಪ್ರೆಸೆಂಟ್ ಕೂಡ ನಾನು ಏನ್ ಮಾಡಿದ್ದೀನಿ ಸಂಪೂರ್ಣವಾಗಿ ಹಾಕೊಂಡಿದ್ದೀನಿ. ಓಕೆ, ನೀವು ಕೂಡ ಏನ್ ಮಾಡಬೇಕು ಈ ರೀತಿಯಾಗಿ ಪ್ರೆಸೆಂಟ್ ಎಷ್ಟು ದಿನ ಇದ್ದಾರೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಹಾಕೊಂಡ್ಬಿಡಬಹುದು. ಓಕೆನಾ, ಈ ರೀತಿಯಾಗಿ ಹಾಕಿದ ನಂತರ ಒಂದು ಫಾರ್ಮೆಟ್ ತಯಾರು ಮಾಡ್ಕೊಂಡಿದ್ದೀನಿ. ಈಗ ಕೆಳಗಡೆ ಹೆಸರುಗಳನ್ನ ಎಂಪ್ಲಾಯ್ ಐಡಿ ನಾನೇನ್ ಮಾಡ್ತೀನಿ SNG 101 ಅಂತ ಅಪ್ಲೈ ಮಾಡ್ಕೊಂಡು ಇಲ್ಲಿ ಸಂಪೂರ್ಣವಾಗಿ ಒಂದು ಅವ್ರ ಒಂದು ID ಕೂಡ ಕೊಡ್ತಾ ಅದನ್ನ ಎಷ್ಟು ಜನರಿಗೆ ಎಕ್ಸಾಂಪಲ್ ಒಂದು 5-6 ಜನ ತಗೋತೀನಿ ನಾನು. ಓಕೆ, 8 ಜನ. ಓಕೆ, ಎಂಪ್ಲಾಯ್ ನೇಮ್ ಅಂತ ಬರಿತಾ ಇದೀನಿ, ಅನಿಲ್ ಅಂತ ನಾನು ಸಂಪೂರ್ಣವಾಗಿ ಏನ್ ಮಾಡ್ತಾ ಇದೀನಿ ಹೆಸರುಗಳನ್ನ ಸಂಪೂರ್ಣವಾಗಿ ಬರಿತಾ ಇದೀನಿ. ನೀವು ಕೂಡ ನಿಮ್ಗೆ ಯಾವ ಹೆಸರು ಬೇಕೋ ಆ ಹೆಸರನ್ನ ಬಲಿಬಹುದು. ಅನಿಲ್, ರಾಜು, ನೆಕ್ಸ್ಟ್ ರವಿ ಆಗಿರ್ಬೋದು, ನೆಕ್ಸ್ಟ್ ಗೀತಾ, ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು ಮತ್ತೆ ಏನ್ ಮಾಡ್ತೀನಿ ವಿನೋದ್ ಅಂತ ಬರಿತೀನಿ. ನೆಕ್ಸ್ಟ್ MALU ಮಲ್ಲು ಅಂತ ಬರ್ಕೋತೀನಿ. ನೆಕ್ಸ್ಟ್ ಅದಾದ ನಂತರ ಮತ್ತೆ ಮಲ್ಲು ಅಂತ ಬರೀತಿದ್ದಾಗನೆ ಮತ್ತೇನು ಬರಿಬೇಕಪ್ಪ ಅಂದ್ರೆ SANG ಸಂಗು ಅಂತ ಬರಿತೀನಿ. ನೆಕ್ಸ್ಟ್ ಮತ್ತೆ ಕೆಳಗಡೆ ಏನ್ ಬರೆಯೋಣ, ಇದರ ಕೆಳಗಡೆ ದಾದು ಅಂತ ಸಂಪೂರ್ಣವಾಗಿ ಬರ್ಕೋತೀನಿ. ಈ ರೀತಿಯಾಗಿ ಹೆಸರುಗಳನ್ನ ಬರ್ಕೋತೀನಿ. ಇವರ ಒಂದು ಡಿಸಿಗ್ನೇಷನ್ ವನ್ನ ಬರಿಬೇಕಾಗ್ತದೆ. ಅವಾಗ ಏನ್ ಬರಿಬೇಕು, ಇವು ಸ್ವಲ್ಪ ಒಳಗಡೆ ಹೊರಗಡೆ ಹೋಗಿದೆ, ಇದಕ್ಕೆ ಏನ್ ಮಾಡ್ಕೋರಿ ಸಂಪೂರ್ಣವಾಗಿ ಸೆಲೆಕ್ಷನ್ ಒಳಗಡೆ ಹೊರಗಡೆ ಅಂದ್ರೆ ಕಾಲಮಿನ ಒಳಗಡೆ ಸೇರಿದೆ. ಇಲ್ಲಿ ನೋಡ್ಬೋದು ಹೆಸರು ಎಂಪ್ಲಾಯ್ ನೇಮ್ ಅನ್ನೋದು ಒಳಗೆ ಹೋಗ್ಯದ. ಅದಕ್ಕೆ ಕರೆಕ್ಟ್ ಕಾಲಮ್ ಸೆಟ್ ಆಗ್ಬೇಕು ಅಂದ್ರೆ ಸಂಪೂರ್ಣವಾಗಿ ಇದನ್ನ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೋರಿ. ಇಲ್ಲಿವರೆಗೆ ಸೆಲೆಕ್ಷನ್ ಮಾಡ್ಕೊಂಡು ಫಾರ್ಮೆಟ್ ಸೆಲ್ ಒಳಗೆ ಹೋಗಿ ಆಟೋ ಫಿಟ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಕಾಲಮ್ ಒಳಗೆ ಎಷ್ಟು ಅಕ್ಷರ ಇರುತ್ತೋ ಅದರಷ್ಟೇ ಏನಾಗ್ಬಿಡ್ತೈತಿ ಕಾಲಮ್ ಫಿಟ್ ಆಗ್ಬಿಡ್ತೈತಿ. ನೋಡ್ಬೋದು ಈಗ ಹೊರಗೆ ಬಂತು. ಓಕೆ, ಡಿಸಿಗ್ನೇಷನ್ ಬಂದ್ಬಿಟ್ಟು ಅವರ ಒಂದು ಡಿಸಿಗ್ನೇಷನ್ ಹಾಕ್ಬೇಕಾಗಿದೆಯಲ್ಲ. ಮ್ಯಾನೇಜರ್ ಮೊದಲನೇ ನಾವ್ ಏನದಾನ ಮ್ಯಾನೇಜರ್ ಅದಾನ್ರಿ ಸರ್ ಅಂತೇಳಿ ನಾವೇನ್ ಮಾಡ್ಬೋದು MANAGER ಮ್ಯಾನೇಜರ್ ಅದಾನ. ನೆಕ್ಸ್ಟ್ ಮ್ಯಾನೇಜರ್ ಆದ ನಂತರ ಮತ್ತೇನ್ ಮಾಡ್ಬೇಕಾಗಿದೆ, ಕೆಳಗಡೆ ಏನ್ ಬರಿಬೇಕು, ಮ್ಯಾನೇಜರ್ ಆದ ನಂತರ SDC ಅದಾನ್ರಿ, ಕೆಳಗಿನವ್ ಏನದಾನ FDC ಅದಾನ್ರಿ. ನೆಕ್ಸ್ಟ್ ಇನ್ನೊಬ್ರು ಏನದಾರ ಕೆಳಗಿನವ್ರು ಎಲ್ಲಾರು ಸ್ಟಾಪ್ STAFF ಸ್ಟಾಪ್ ಅಂತ ನಾನು ಏನ್ ಮಾಡ್ತೀನಿ ಇವ್ರು ಎಲ್ಲರಿಗೆ ಸ್ಟಾಪ್ ಮಾಡ್ಬಿಡ್ತೀನಿ. ಕೆಳಗಡೆ ಎಲ್ಲರಿಗೆ ಕೆಲಸ ಮಾಡುವಂತ ಸ್ಟಾಪ್ ಗಳಂತ ನಾನು ಸಂಪೂರ್ಣವಾಗಿ ಮಾಡ್ಕೊಳ್ಳೋಣ. ಓಕೆ, ಮೊದಲನೇ ಅಕ್ಷರ ಕ್ಯಾಪಿಟಲ್, ಹಂಗಾಗಿ ನಾನು ಏನ್ ಮಾಡ್ತಾ ಇದೀನಿ ಕ್ಯಾಪಿಟಲ್ ಅನ್ನ ಸಂಪೂರ್ಣವಾಗಿ ತಗೋತಾ ಇದೀನಿ. ಓಕೆ, ಈ ರೀತಿಯಾಗಿ ನಾನೇನ್ ಮಾಡ್ಕೊಂಡೆ ಒಂದು ಫಾರ್ಮೆಟ್ ಅನ್ನ ತಯಾರು ಮಾಡ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕಾಗಿದೆ, ಇದನ್ನ ಸಂಪೂರ್ಣವಾಗಿ ಒಂದು ಫಾರ್ಮೆಟ್ ಕರೆಕ್ಟ್ ಆಗಿ ಕಾಣಿಸ್ಬೇಕು. ಇಲ್ಲಿವರೆಗೆ ನಾನು ಬರ್ಕೊಂಡಿದ್ದೀನಿ ಅಂದ್ರೆ ಇದಕ್ಕೊಂದು ಟೇಬಲ್ಸ್ ಅನ್ನ ಹಾಕೊಂಡ್ಬಿಡೋಣ. ಓಕೆ, ಅವಾಗ ನಾನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೆ ಆಲ್ ಒಳಗೆ ಹೋಗಿ ಇಲ್ಲಿಂದ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಸಂಪೂರ್ಣವಾಗಿ ಟೇಬಲ್ ಬರುತ್ತೆ. ಮೇಲ್ಗಡೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಒಂದೇ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಮರ್ಜ್ ಇನ್ ಸೆಂಟರ್ ಮೇಲೆ ಅಪ್ಲೈ ಮಾಡ್ಕೋಬೇಕು. ಓಕೆ, ಮರ್ಜ್ ಇನ್ ಸೆಂಟರ್ ಮೇಲೆ ಅಪ್ಲೈ ಮಾಡಿದಾಗ ಏನಾಗ್ಬಿಡ್ತಿತ್ತು, ಅದು ನಮ್ಗೆ ಸೆಂಟರ್ ಒಳಗೆ ಬಂದಿರ್ತದ. ನೋಡ್ಬೋದು ಇಲ್ಲಿ ಸೆಂಟರ್ ಒಳಗೆ ಬಂದಿರ್ತದ. ತಿಳಿಯತ್ತ ಹೇಳೋದ ಈ ರೀತಿಯಾಗಿ ಇದನ್ನ ಸ್ವಲ್ಪ ದೊಡ್ಡಬೇಕು ಅಂದ್ರೆ ನೀವೇನ್ ಮಾಡ್ಬೋದು, ದೊಡ್ಡದಾಗಿ ಮಾಡ್ಕೊಂಡು ಅದಕ್ಕೆ ಒಂದು ಕಲರ್ಸ್ ಕೂಡ ಕೊಡಬಹುದು. ಅಕ್ಷರಿಗೆ ಕೂಡ ನೀವೇನ್ ಮಾಡ್ಬೋದು ಕಲರ್ಸ್ ಅನ್ನ ಕೊಡಬಹುದು. ಗೊತ್ತಾಗ್ತದೆ. ಬಿ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಬೋಲ್ಡ್ ಆಗ್ಬಿಡ್ತದೆ. ಅಟೆಂಡೆನ್ಸ್ ಸೀಟ್ ಅಂತ ನಾವೇನ್ ಮಾಡಿದೀವಿ ಸಂಪೂರ್ಣವಾಗಿ ಬರ್ಕೊಂಡಿದೀವಿ. ಹೌದಾ, ಕೆಳಗಡೆ ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೂ ಕೂಡ ನೀವೇನ್ ಮಾಡ್ಬೋದು ಒಂದು ಕಲರ್ ಕೂಡ ಸಂಪೂರ್ಣವಾಗಿ ಇದಕ್ಕೆ ಕೊಡಬಹುದು. ಗೊತ್ತಾಗ್ತಿದೆ, ಕಲರ್ ಕೂಡ ಕೊಡಬಹುದು. ಇವು ಅಕ್ಷರಗಳು ಬೇಕಾದ್ರೆ ದೊಡ್ಡದು ಸಣ್ಣದು ಕೂಡ ನೀವು ಮಾಡ್ಕೋಬಹುದು. ಬ್ಯಾಡ್ರಿ ಸರ್ ಅಂದ್ರೆ ಇಷ್ಟೇ ನೀವು ಬಿಡಬಹುದು. ಓಕೆ, ಇವುಗಳಿಗೆ ನಾನು ಏನ್ ಮಾಡ್ತೀನಿ ಸಂಪೂರ್ಣವಾಗಿ ಬೋಲ್ಡ್ ಮಾಡ್ಕೋತೀನಿ. ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ 30ನೇ ತಾರೀಕು ಇಲ್ಲಿವರೆಗೆ ಫಾರ್ಮೆಟ್ ಆಗಿದೆ. ಇದು ಬಿ ಮೇಲೆ ಕ್ಲಿಕ್ ಮಾಡಿ ಬೋಲ್ಡ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನಮ್ಗೆ ಒಂದು ಫಾರ್ಮೆಟ್ ಸೂಟೇಬಲ್ ಆಗಿದೆ. ಈಗ ಇದರ ಒಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಾರ್ಚ್ ಒಳಗೆ ಯಾರು ಅನಿಲ್ ಬಂದಾನೋ ಇಲ್ಲೋ, ಈಗ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಇವರು ಒಂದು ಅಟೆಂಡೆನ್ಸ್ ಅನ್ನು ಹಾಕ್ಬೇಕಾಗಿದೆ. ಯಾವ ರೀತಿಯಾಗಿ ಹಾಕ್ಬೇಕು ಅಂದ್ರೆ ಇಲ್ಲಿ ಇದನ್ನ P ಅಂದ್ರೆ ಪ್ರೆಸೆಂಟ್. ಹೌದಾ, ಅವಾಗ ನಾವು H ಅಂದ್ರೆ ಹಾಫ್ ಡೇ ಅಂತ ಹೇಳ್ತೀವಿ, L ಅಂದ್ರೆ ಲೀವ್ ಅಂತ ಹೇಳ್ತೀವಿ. ಹೌದಾ, A ಅಂದ್ರೆ ಆಬ್ಸೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾನು ಏನ್ ಮಾಡ್ಬೇಕಾಗಿದೆ, ಇವರ ಒಂದು ಸಂಪೂರ್ಣವಾಗಿ ಒಂದು ಆಬ್ಸೆಂಟ್ ಪ್ರೆಸೆಂಟ್ ಲೀವ್ ಏನಿದ್ದಾರೆ ಅದನ್ನ ಸಂಪೂರ್ಣವಾಗಿ ಹಾಕ್ಬೇಕಾಗಿದೆ. ಅವಾಗ ನಾನೇನ್ ಮಾಡ್ತೀನಿ P ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲರಿಗೂ ಕೂಡ ನಾನು ಏನ್ ಮಾಡ್ತೀನಿ ಡೈರೆಕ್ಟ್ ಆಗಿ P ಅಂತಾನೆ ಹಾಕೊಂಡ್ಬಿಡ್ತೀನಿ. ಎಲ್ಲರಿಗೂ P ಅಂತ ಹಾಕ್ಬಿಡ್ತೀನಿ. ಸ್ವಚ್ಛ ಏನ್ ಮಾಡ್ಬಿಡ್ತೀನಿ ಎಲ್ಲರಿಗೂ ಕೂಡ ಈ ಒಂದು ಕಾಲಮ್ ಅಲ್ಲಿ ಇರುವಂತ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ P ಅಂತ ಹಾಕೊಂಡು ಕೆಳಗಡೆ ಜಕ್ಕೊಂಡ್ಬಿಡ್ತೀನಿ. ಕಂಪ್ಲೀಟ್ ಎಲ್ಲರಿಗೂ ಕೂಡ P ಅಂತ ಬಂದ್ಬಿಟ್ಟಿದೆ. ಇದರ ಒಳಗ ಯಾವ್ದಾದ್ರು ಒಂದು ಡೇಟ್ ಇಂದ ನಾನು ಏನ್ ಮಾಡ್ಕೋತಾ ಅದನ್ನ ಇದನ್ನ H ಮಾಡ್ಕೋತಾ ಅದನಿ, ಇದನ್ನ A ಮಾಡ್ಕೋತಾ ಅದನಿ. ಮತ್ತೆ ಈ ರೀತಿಯಾಗಿ ಅಂದ್ರೆ ಇದನ್ನ HF
ನಾ ಈ ರೀತಿಯಾಗಿ ಆಬ್ಸೆಂಟ್ ಆಗಿರ್ಬೋದು, ಇದು ಆಬ್ಸೆಂಟ್ ಮಾಡ್ಕೋತಾ ಇದೀನಿ, ಇದು ಎಚ್ ಮಾಡ್ಕೋತಾ ಇದೀನಿ, ಇದು ಎಲ್ ಮಾಡ್ಕೋತಾ ಇದೀನಿ. ಈ ರೀತಿಯಾಗಿ ನಾನೇನ್ ಮಾಡ್ತೀನಿ, ಕೆಲವೊಂದು ದಿನಗಳಲ್ಲಿ ಅವ್ರು ಬಂದಿಲ್ಲ ಅಂತೇಳಿ ನಾನೇನ್ ಮಾಡ್ಕೋತಾ ಇದೀನಿ, ಈ ರೀತಿಯಾಗಿ ಆಬ್ಸೆಂಟ್ ಪ್ರೆಸೆಂಟ್ ಏನ್ ಮಾಡ್ಕೋತಾ ಇದೀನಿ, ಈ ರೀತಿಯಾಗಿ ಹಾಕೋತಾ ಇದೀನಿ. ನೀವು ಕೂಡ ಈ ರೀತಿಯಾಗಿ ಹಾಕೊಂಡ್ಬಿಡ್ಬೋದು. ಎಲ್ ಆಗಿರ್ಬೋದು, ಮತ್ತೆ ಇದನ್ನ ಎ ಆಗಿರ್ಬೋದು, ಆಬ್ಸೆಂಟ್ ಆಗಿರ್ಬೋದು, ಮತ್ತೆ ಇಲ್ಲಿಂದ ಆಬ್ಸೆಂಟ್ ಆಗಿರ್ಬೋದು, ಮತ್ತೆ ಇವರು ಆಬ್ಸೆಂಟ್ ಆಗಿದ್ದಾರೆ, ಈ ಡೇಟಿಗೆ ಆಬ್ಸೆಂಟ್ ಇದ್ದಾರೆ, ಈ ಡೇಟಿಗೆ ಆಬ್ಸೆಂಟ್ ಇದ್ದಾರೆ, ಈ ಡೇಟಿಗೆ ಆಬ್ಸೆಂಟ್ ಇದ್ದಾರೆ. ಈ ರೀತಿಯಾಗಿ ಮೊದಲಿಗೆ ಆಬ್ಸೆಂಟ್ ಹಾಕೋರಿ, ಅದಾದ ನಂತರ ಎಚ್ ಹಾಫ್ ಡೇ ಹಾಕೊಂಡ್ಬಿಡ್ರಿ, ಯಾವ ಡೇಟಿಗೆ ಇವರು ಹಾಫ್ ಡೇ ಇದಾರೆ ಅನ್ನೋದು ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೂ ಕೂಡ ಸಿಗ್ತದೆ. ಈ ರೀತಿಯಾಗಿ ಹಾಫ್ ಡೇ ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಈ ರೀತಿಯಾಗಿ ಹಾಫ್ ಡೇ ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಈ ರೀತಿಯಾಗಿ ಲೀವ್ ಎಲ್ ಅನ್ನ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ನಾನು. ಇವ್ರು ಯಾವ ದಿನಾಂಕಕ್ಕೆ ಆಬ್ಸೆಂಟ್ ಇದ್ದಾರೆ, ಎಲ್ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಓಕೆ, ಈ ರೀತಿಯಾಗಿ ನಾನು ಏನ್ ಮಾಡ್ಕೊಂಡೆ, ಸಂಪೂರ್ಣವಾಗಿ ಅವರ ಒಂದು ಹಾಫ್ ಡೇ ಮತ್ತೆ ಎಲ್ಲವನ್ನು ಕೂಡ ಒಂದು ಕಾಲಮ್ ಅಲ್ಲಿ ಸಂಪೂರ್ಣವಾಗಿ ಹಾಕಿದೀನಿ, ನೋಡ್ಬೋದು. ಮತ್ತೆ ಇನ್ನು ಒಳಗ್ ಸಾಕಷ್ಟು ಇದಾವೆ, ಇಲ್ಲೇನು ಕೂಡ ನೀವೇನ್ ಮಾಡ್ಬೋದು, ಹಾಕೊಂಡ್ಬಿಡ್ಬೋದು. ಹೆಚ್ಚಾಗಿರ್ಬೋದು, ಇವರು ಈ ಒಂದು ಡೇಟ್ 28ನೇ ತಾರೀಕಿಗೆ ಲೀವ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಇವರು ಆಬ್ಸೆಂಟ್ ಇದ್ದಾರೆ. ನೆಕ್ಸ್ಟ್ ಇವರು ಪ್ರೆಸೆಂಟ್ ಆಬ್ಸೆಂಟ್ ಇದ್ದಾರೆ. ನೆಕ್ಸ್ಟ್ ಇವರು ಎಚ್ ಹಾಫ್ ಡೇ ಇದ್ದಾರೆ. ನೆಕ್ಸ್ಟ್ ಇವರು ಹಾಫ್ ಡೇ ಇದೆ, ಆಪ್ ಅಂದ್ರೆ ಆಬ್ಸೆಂಟ್ ಇದ್ದಾರೆ ಅನ್ನೋದು ಹಾಕ್ಬಿಡ್ತೀನಿ. ನೆಕ್ಸ್ಟ್ ಲೀವ್ ಮೇಲೆ ಇದ್ದಾರೆ. ನೆಕ್ಸ್ಟ್ ಇವರು ಕೂಡ ಲೀವ್ ಮೇಲೆ, ಈ ಡೇಟಿಗೆ ಲೀವ್ ಮೇಲೆ, ಈ ಡೇಟಿಗೆ ಲೀವ್ ಮೇಲೆ, ಈ ಡೇಟಿಗೆ ಲೀವ್ ಮೇಲೆ. ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ಇದನ್ನ ಆಬ್ಸೆಂಟ್ ಆಗಿರ್ಬೋದು, ಆಬ್ಸೆಂಟ್ ಹಾಕ್ಬಿಡ್ತೀನಿ. ಇಲ್ಲಿಂದ ಎಚ್ ಮಾಡ್ಕೊಂಡ್ಬಿಡ್ತೀನಿ. ಸಾಕು. ಈ ರೀತಿಯಾಗಿ ನಾನು ಏನ್ ಮಾಡಿದ್ದೀನಿ, ಎಲ್ಲರಿಗೂ ಯಾರಿಗೆ ಏನ್ ಹಾಕ್ಬೇಕು ಸಂಪೂರ್ಣವಾಗಿ ಹಾಕೊಂಡಿದ್ದೀನಿ. ಈಗೇನ್ ಮಾಡ್ಬೇಕಾಗಿದೆ, ಇಲ್ಲಿಂದ ಟೋಟಲ್ ಡೇಸ್ ಮತ್ತೆ ಟೋಟಲ್ ಆಬ್ಸೆಂಟ್, ಟೋಟಲ್ ಹಾಫ್ ಡೇ ಎಷ್ಟಾಗಿದೆ, ಲೀವ್ ಎಷ್ಟಾಗಿದೆ, ಪ್ರೆಸೆಂಟ್ ಎಷ್ಟಾಗಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಇಲ್ಲಿ ಲೆಕ್ಕಾಚಾರವನ್ನ 30 ದಿನಗಳಲ್ಲಿ ಅವ್ರು ಎಷ್ಟು ದಿನ ಬಂದಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ತೆಗಿಬೇಕಾಗಿದೆ. ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಹಾಜರಿಯನ್ನ ಸಂಪೂರ್ಣವಾಗಿ ಹಾಕಿದೀವಿ, ಹೌದಾ. ಆಬ್ಸೆಂಟ್ ಪ್ರೆಸೆಂಟ್, ಯಾವ ದಿನ ಆಬ್ಸೆಂಟ್ ಇದ್ದಾರೆ, ಯಾವ ದಿನ ಪ್ರೆಸೆಂಟ್ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೊಂಡಿದ್ದೀವಿ. ಹಾಗಾದ್ರೆ ಇಲ್ಲಿ ಟೋಟಲ್ ಡೇಸ್, ಆಬ್ಸೆಂಟ್ ಮತ್ತೆ ಹಾಫ್ ಡೇ ಮತ್ತೆ ಲೀವ್ ಮತ್ತೆ ಪ್ರೆಸೆಂಟ್ ಅನ್ನ ತೆಗಿಬೇಕಾಗಿದೆ. ಇಲ್ಲಿ ಫಾರ್ಮುಲಾವನ್ನ ನಾವು ಬಳಕೆಯನ್ನ ಮಾಡಬೇಕು. ಅವಾಗ ನೀವೇನ್ ಮಾಡ್ಬೇಕು, ಇಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ಕೊಂಡು ಇಲ್ಲಿಂದ ಒಂದು ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕು. COUNTA ಅಂತ ಮಾಡ್ಕೊಂಡು ಬ್ರಾಕೆಟ್ ಅಂತ ಹಾಕೊಂಡ್ಬಿಡ್ರಿ. ಎಲ್ಲಿಂದ ಎಲ್ಲಿವರೆಗೂ ಹುಡುಕ್ಬೇಕು ಅಂತ ಹೇಳುತ್ತೆ ಅದು. ಅವಾಗ ನೀವೇನ್ ಮಾಡ್ಬೇಕು, ಜಸ್ಟ್ ಈ ಒಂದು ಕಾಲಮ್ ಅನ್ನ ಅಪ್ಲೈ ಮಾಡ್ಕೊಂಡು ಶಿಫ್ಟ್ ಅನ್ನ ಹಿಡಿದು ಸಂಪೂರ್ಣವಾಗಿ ನೀವು ಲಾಸ್ಟ್ ಕಾಲಮ್ ವರೆಗೆ ಬರ್ರಿ. ಇಲ್ಲಿ ಬಂದು ಸೆಲೆಕ್ಷನ್ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗ್ಬಿಡತ್ತೆ. ಶಿಫ್ಟ್ ಹಿಡಿಬೇಕು, ಓಕೆನಾ. ಅಂದ್ರೆ ಹಿಂಗ್ ಜಕ್ಕೊಂಡ್ ಬರೋದ್ರೊಳಗೆ ಲೇಟ್ ಆಗ್ತಿದ್ದಲ್ಲ, ಹಂಗಾಗಿ ಶಿಫ್ಟ್ ಹಿಡಿದು ನೀವು ಈ ರೀತಿಯಾಗಿ ಮಾಡ್ಕೊಂಡು ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ 31 ದಿನಗಳ ಒಂದು ಕಾಲಮ್ ಅನ್ನ ಸಂಪೂರ್ಣವಾಗಿ ಟೋಟಲ್ ಡೇಸ್ ಅದು ಕ್ಯಾಲ್ಕುಲೇಷನ್ ಮಾಡಿದೆ. ಅಂದ್ರೆ ಒಟ್ಟು ದಿನಗಳು ಎಷ್ಟಪ್ಪ ಅಂದ್ರೆ 31. ಓಕೆ, ಇದರಲ್ಲಿ ಎಷ್ಟು ದಿನ ಆಬ್ಸೆಂಟ್ ಇದ್ದಾನೆ ಅನ್ನೋದನ್ನ ನಾವು ಕಂಡು ಹಿಡಿಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು, ಇಲ್ಲಿಂದ ನಾವು ಸಂಪೂರ್ಣವಾಗಿ ಒಂದು ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕು. ಓಕೆನಾ. ಈ ಒಂದು ಫಾರ್ಮುಲಾ ಈ ಮುಂದ್ಗಡೆ ಇರುವಂತ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ, ನೋಡಬಹುದು. ಜಸ್ಟ್ ಫಾರ್ ದ ಚೇಂಜಸ್ ಮಾಡಬೇಕು. ಇಸ್ ಈಕ್ವಲ್ ಟು ಅಂತ ಅಪ್ಲೈ ಮಾಡಬೇಕು. ಇಸ್ ಈಕ್ವಲ್ ಟು ಅಂತ ಮಾಡಿದ ನಂತರ COUNT ಅಂತ ಮಾಡ್ಕೊಂಡು ಇಫ್ ಅಂತ ಮಾಡ್ಕೋಬೇಕು. ಕೌಂಟ್ ಇಫ್ ಅಂತ ಸಂಪೂರ್ಣವಾಗಿ ನೀವು ಬರಿಬೇಕು. ಕೌಂಟ್ ಇಫ್ ಅಂತ ಬರೆದು ಬ್ರಾಕೆಟ್ ಅನ್ನ ಹಾಕೋರಿ. ಬ್ರಾಕೆಟ್ ಹಾಕಿದ ನಂತರ ರೇಂಜ್ ಅಂತ ಹೇಳುತ್ತೆ, ಎಲ್ಲಿಂದ ಎಲ್ಲಿವರೆಗೆ ನೀವು ಒಂದು ಕ್ರೈಟೇರಿಯಾನ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿದಿಂದ ಅಂದ್ರೆ ಅಲ್ಲಿದಿಂದ ನಾವೇನ್ ಆಗ್ಲೇ ಮಾಡಿದ್ವಿ, ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 31ರವರೆಗೆ ನಾವೇನ್ ಮಾಡ್ಬೇಕಾಗಿದೆ, ಸೆಲೆಕ್ಷನ್ ಮಾಡ್ಬೇಕಾಗಿದೆ. ಅವಾಗ ನಾನೇನ್ ಮಾಡ್ತೀನಿ, ಎಲ್ಲಿಂದ ಎಲ್ಲಿ ತನ ಇದೆ, ಅದು ಯಾವ ಕಾಲಮ್ ಇಂದ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. D4 ಅಂತ D4 ಕಾಲಮ್ ಇಂದ ನಾವು ತಗೋಬೇಕು. D4 ಕಾಲಮ್ ಇಂದ ಎಲ್ಲಿವರೆಗೆ ತಗೋಬೇಕು, ಈಗ ನಾನು ನೋಡ್ರಿ ಇಲ್ಲಿಂದ 4 ಅಂತ ಮಾಡ್ಕೊಂಡು ಅನುಪಾತ D4 ಇಂದ ಎಲ್ಲಿ AH ವರೆಗೆ ನಾನು ತಗೋಬೇಕಾಗಿದೆ. AH4 ಮೇಲೆ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. AH4 ಮೇಲೆ ಕ್ಲಿಕ್ ಮಾಡಿದಾಗ ಜಸ್ಟ್ ಒಂದು ಕಾಮ ಕೊಡ್ರಿ. ಕಾಮ ಕೊಟ್ಟಾದ್ಮೇಲೆ ಏನ್ ಮಾಡ್ಬೇಕು, ಡಬಲ್ ಇನ್ಫೆಡ್ ಕಾಮ ಕೊಟ್ಟು ನೀವು ಕ್ರೈಟೇರಿಯಾ ಅಂದ್ರೆ ಅದರಲ್ಲಿ ನೀವು ಏನು ಹುಡುಕ್ತಾ ಇದ್ದೀರಾ ಅಂತ ಕೇಳುತ್ತೆ ಅದು, ಹೌದಾ. ಅವಾಗ ನಾನೇನ್ ಮಾಡ್ತೀನಿ, ಆಬ್ಸೆಂಟ್ ಎಷ್ಟು ದಿನ ಇದ್ದಾರೆ ಅನ್ನೋದನ್ನ ನನಗೆ ಹುಡುಕಿ ಟೋಟಲ್ ಮಾಡಿ ಕೊಡ್ರಿ ಅಂತ ಹೇಳಿದಾಗ ಇಲ್ಲಿ ಎ ಅಂತ ಅಪ್ಲೈ ಮಾಡ್ಕೊಂಡು ಡಬಲ್ ಇನ್ಫೆಡ್ ಕಾಮ ಹಾಕೊಂಡು ನೀವು ಜಸ್ಟ್ ಈಗ ಎಂಟರ್ ಮಾಡಿದ್ರೆ ಸಾಕು, 6 ದಿನ ಆಬ್ಸೆಂಟ್ ಇದ್ದಾನೆ ಅನ್ನೋದು ನಮ್ಗೆ ಇಲ್ಲಿ ಟೋಟಲ್ ಆಗಿ ಗೊತ್ತಾಗ್ಬಿಡತ್ತೆ. ಇದನ್ನೇ ನೀವು ಆಟೋಮೆಟಿಕ್ ಆಗಿ ಕೆಳಗಡೆ ಜಕ್ಕೋರಿ, ಆಟೋಮೆಟಿಕ್ ಆಗಿ ಎಷ್ಟು ದಿನ ಆಬ್ಸೆಂಟ್ ಇದ್ದಾರೆ ಅನ್ನೋದು ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ನೆಕ್ಸ್ಟ್ ಹಾಫ್ ಡೇ ಎಷ್ಟು ದಿನ ಇದ್ದಾರೆ ಅದನ್ನು ಕೂಡ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಸೇಮ್ ಫಾರ್ಮುಲಾ ಹಾಕೋಬೇಕು. ಇಸ್ ಈಕ್ವಲ್ ಟು ಅಂತ ಹಾಕೋಬೇಕು. ಇಸ್ ಈಕ್ವಲ್ ಟು ಹಾಕಿದ ನಂತರ COUNTIF ಅಂತ ಹಾಕೊಂಡ್ಬಿಡ್ಬೇಕು. IF ಹಾಕಿದ ನಂತರ ಬ್ರಾಕೆಟ್ ಹಾಕೊಂಡ್ಬಿಡ್ರಿ. ಬ್ರಾಕೆಟ್ ಹಾಕೊಂಡು ಇದನ್ನ D4 ಅಂತ ಹಾಕೊಂಡು ಅನುಪಾತ D4 ಹಾಕಿದ ನಂತರ ಏನ್ ಮಾಡ್ಬೇಕು, ಎಲ್ಲಿದಿಂದ AH ಕಾಲಮ್ P ಅಂದ್ರೆ 4ನೇ ರೋ ಇರೋದ್ರಿಂದ AH 4 ಅಂತ ಹಾಕೋತಾ ಇದೀನಿ. AH ಇದನ್ನ 4 ಅಂತ ಹಾಕೊಂಡ್ರೆ 4 ಅಂತ ಹಾಕೊಂಡ್ರೆ ಸಂಪೂರ್ಣವಾಗಿ ಸೆಲೆಕ್ಷನ್ ಆಗುತ್ತೆ. ಅದಾದ ನಂತರ ಒಂದು ಕಾಮ ಕೊಡ್ರಿ, ಇದನ್ನ ಕಾಮ ಕೊಡ್ರಿ. ಕಾಮ ಕೊಟ್ಟಾದ್ಮೇಲೆ ಡಬಲ್ ಇಂಟೆಡ್ ಕಾಮ ಏನ್ ಹುಡುಕ್ಬೇಕಾಗಿದೆ, H.
ಓಕೆ, ಡಬಲ್ ಇಂಟೆಡ್ ಕಾಮ ಕೊಟ್ಟು ಎಂಟರ್ ಮಾಡ್ಕೊಂಡ್ಬಿಡ್ರಿ. ಒಂದು ದಿನ ಮಾತ್ರ ಇವರು ಹಾಫ್ ಡೇ ಇರೋದನ್ನ ನಾವು ನೋಡ್ತಾ ಇದೀವಿ. ಗೊತ್ತಾಗ್ತದ? ಈಗ ಎಲ್ಲಾರ್ದು ಕೆಳಗಡೆ ಇಳಿಸ್ಬಿಡ್ರಿ, ಆಟೋಮೆಟಿಕ್ ಆಗಿ ಎಲ್ಲರಿಗೂ ಕೂಡ ಬಂದ್ಬಿಡತ್ತೆ. ಓಕೆ, ಲೀವ್ ಅಂದ್ರೆ ಎಷ್ಟು ದಿನ ಆಬ್ಸೆಂಟ್ ಇದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಆಬ್ಸೆಂಟ್ ಅಂದ್ರೆ ರಜದ ಮೇಲೆ, ಲೀವ್ ಎಷ್ಟು ದಿನ ಇದ್ದಾರೆ ಅನ್ನೋದನ್ನ ತೆಗಿಬೇಕಾಗಿದೆ. ಇದಕ್ಕೂ ಕೂಡ ನೀವೇನ್ ಮಾಡ್ಬೇಕು, ಕೌಂಟಿಫ್ ಫಾರ್ಮುಲಾನ ಬಳಕೆ ಮಾಡ್ಕೋಬೇಕು. ಈಸ್ ಈಕ್ವಲ್ ಟು COUNTIF ಅಂತ ಬರೀರಿ. ನೆಕ್ಸ್ಟ್ ಬ್ರಾಕೆಟ್ ಅನ್ನು ಹಾಕೋರಿ. D4 ಹಾಕಿದ ನಂತರ D4 ಅನುಪಾತ AH4 ಹಾಕೊಂಡು ಜಸ್ಟ್ ನೀವೇನ್ ಮಾಡ್ಬೇಕು, ಕಾಮ ಕೊಡ್ಬೇಕು. ಜಸ್ಟ್ ಕಾಮ ಕೊಟ್ಟು ಏನ್ ಹುಡುಕ್ಬೇಕಾಗಿದೆ, ಡಬಲ್ ಇಂಟೆಡ್ ಕಾಮ ಹುಡ್ಕೊಂಡು ಏನ್ ಹುಡುಕ್ಬೇಕಾಗಿದೆ, ಲೀವ್ ಹುಡುಕ್ಬೇಕಾಗಿದೆ. ಎಲ್ಲಿ ಬರೀರಿ, ಡಬಲ್ ಇಂಟೆಡ್ ಕಾಮ ಎಂಟರ್ ಮಾಡ್ಕೊಂಡ್ಬಿಡ್ರಿ. 0 ಡೇ, ಇವು ಯಾವುದೇ ರೀತಿಯಿಂದ ಇವರು ಲೀವ್ ಇಲ್ಲ. ಓಕೆ, ಕೆಳಗಡೆ ಇದನ್ನ ಜಕ್ಕೊಂಡ್ಬಿಡ್ರಿ, ಆಟೋಮೆಟಿಕ್ ಆಗಿ ಯಾರು ಲೀವ್ ಅಲ್ಲಿ ಇದ್ದಾರೆ ಅದು ಬಂದ್ಬಿಡ್ತೈತಿ. ನೆಕ್ಸ್ಟ್ ಪ್ರೆಸೆಂಟ್ ಅನ್ನ ಕಂಡುಹಿಡಿಬೇಕಾಗಿದೆ. ಎಷ್ಟು ದಿನ ಪ್ರೆಸೆಂಟ್ ಇದ್ದಾರೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾಗಿದೆ. ಓಕೆ, ಇದನ್ನ ಇನ್ನು ಸ್ವಲ್ಪ ಜೂಮ್ ಮಾಡ್ಕೋತೀನಿ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ಲಿ. ಈಗೇನ್ ಮಾಡ್ಬೇಕಾಗಿದೆ, ಪ್ರೆಸೆಂಟ್ 31 ದಿನಗಳಲ್ಲಿ ಎಷ್ಟು ದಿನ ಆಬ್ಸೆಂಟ್ ಇದ್ದಾರೆ ಮತ್ತೆ ಹಾಫ್ ಡೇ ಅನ್ನ ತೆಗೆದು ನಾವು ಪ್ರೆಸೆಂಟ್ ಅನ್ನ ತೆಗಿಬೇಕಾಗಿರುವಂತದ್ದು. ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಅವಾಗ ಈಗೇನ್ ಮಾಡ್ಬೇಕಾಗುತ್ತೆ, ಟೋಟಲ್ ಡೇಸ್ ಅನ್ನ ನಾವು ಸೆಲೆಕ್ಷನ್ ಮಾಡಬೇಕು. ಟೋಟಲ್ ಡೇಸ್ ಸೆಲೆಕ್ಷನ್ ಮಾಡಿದ ನಂತರ ಮೈನಸ್ ಅದರಲ್ಲಿ 6 ದಿನ ಆಬ್ಸೆಂಟ್ ಇದಾನೆ ತೆಗಿಬೇಕು. ಬಟ್ ಹಾಫ್ ಡೇ ಅಂದ್ರೆ ಒಂದು ದಿನದ ಒಳಗೆ ಅರ್ಧ ಅದಾರ ಅವರು. ಅವಾಗ ನಾನೇನ್ ಮಾಡ್ತೀನಿ, ಮೈನಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇದನ್ನ ಬ್ರಾಕೆಟ್ ಹಾಕೋಬೇಕು. ಬ್ರಾಕೆಟ್ ಹಾಕಿದ ನಂತರ ನಾವೇನ್ ಮಾಡ್ಬೇಕಾಗತ್ತೆ, ಒಂದ್ ನಾನೇನ್ ಮಾಡ್ತೀನಿ ಅಂದ್ರೆ ಹಾಫ್ ಡೇ ಸೆಲೆಕ್ಷನ್ ಮಾಡ್ಕೋತಾ ಅದನಿ. ಮಾಡಿದ ನಂತರ ಡಿವೈಡೆಡ್ ಬಾರ್ 2 ಅಂತ ಮಾಡ್ಕೊಂಬ ಅಂದ್ರೆ ಒಂದ್ ದಿನದ ಒಳಗೆ 2 ಭಾಗ ಮಾಡ್ಕೋತಾ ಅದನಿ. ಈಗ ಜಸ್ಟ್ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಂಡು ನೀವು ಎಂಟರ್ ಫ್ರೆಶ್ ಮಾಡಿದ್ರೆ ಆಟೋಮೆಟಿಕ್ ಆಗಿ 24 ದಿನ ಅವ್ರೇನಾಗಿದ್ದಾರೆ, ಪ್ರೆಸೆಂಟ್ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಗೊತ್ತಾಗ್ತಿದ್ಯಾ? ಈ ಸಪೋಸ್ ಇಲ್ಲಿಂದ 2 ದಿನ ಇದ್ದಾರೆ ಅಂತ ತಿಳ್ಕೊರಿ. ಇಲ್ಲಿ ಸಪೋಸ್ ಇಲ್ಲಿ ಹಾಫ್ ಡೇ ಅಲ್ಲಿ 2 ದಿನ ಹಾಫ್ ಡೇ ಇದ್ದಾರೆ ಸರ್ ಅಂದ್ರೆ ನೀವೇನ್ ಮಾಡ್ಬೋದು, ಹಾಫ್ ಡೇ 2 ಮಾಡ್ಕೋರಿ. 24 ದಿನ ಅವ್ರು ಏನಾಗಿದ್ದಾರೆ, ಪ್ರೆಸೆಂಟ್ ಇದ್ದಾರೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡಬಹುದು. ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ, ಸಂಪೂರ್ಣವಾಗಿ ನಾನು ಕೆಳಗಡೆ ಡ್ರ್ಯಾಗ್ ಮಾಡ್ಕೋರಿ. ಆಟೋಮೆಟಿಕ್ ಆಗಿ ಅವರ ಒಂದು ಎಷ್ಟು ದಿನ ಪ್ರೆಸೆಂಟ್ ಇದ್ದಾರೆ, ಎಷ್ಟು ದಿನ ಆಬ್ಸೆಂಟ್ ಇದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಅಂದ್ರೆ ಒಂದು ದಿನ ಅಂದ್ರೆ ಏನಾಗ್ಬಿಡತ್ತೆ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಪಾಯಿಂಟ್ ಮೇಲೆ ಎಣಿಕೆ ಮಾಡ್ಲಿಕ್ಕೆ ಶುರುವಾಗ್ತಿದೆ. ಅವಾಗ ನೀವೇನ್ ಮಾಡ್ಬೋದು, ಅದನ್ನ ಸ್ವಲ್ಪ 1 ಅಥವಾ 2 ದಿನ ಅಂತ ಕೂಡ ಹಾಕೊಂಡ್ರು ಕೂಡ ಏನಾಗ್ಬಿಡ್ತೈತಿ, ಸಂಪೂರ್ಣವಾಗಿ ಅದು ಕರೆಕ್ಟ್ ಆಗಿ ನಮ್ಗೆ ನೋಡ್ಲಿಕ್ಕೆ ಕೆಲಸ ಮಾಡಿಕೊಡ್ತದೆ. ಓಕೆನಾ? ಅವಾಗ ನಾವೇನ್ ಮಾಡ್ಬೋದು, ಈ ರೀತಿಯಾಗಿ ಹಾಫ್ ಡೇ ಎಷ್ಟಿದ್ದಾರೆ ಅನ್ನೋದು ಕೂಡ ಹಾಕೊಂಡ್ರೆ ಆಟೋಮೆಟಿಕ್ ಆಗಿ ಇದು ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಕೊಟ್ಬಿಡುತ್ತೆ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು. ಮತ್ತೆ ಇದು 3 ಅಂತಿದೆ. ಓಕೆ, ಇದನ್ನು ಕೂಡ ನಾವೇನ್ ಮಾಡ್ಬೋದು, 3 ಇರೋದನ್ನ 4 ಮಾಡ್ಕೋಬಹುದು. ಇಲ್ಲಿಂದ ಸಂಪೂರ್ಣವಾಗಿ ಹಾಫ್ ಡೇ H ಮಾಡ್ಕೊಂಡ್ಬಿಡೋಣ. ಈ ರೀತಿಯಾಗಿ 25 ದಿನ. ಮತ್ತೆ ಇದನ್ನು ಕೂಡ ನಾನು ಏನ್ ಮಾಡ್ತೀನಿ, 25 ದಿನ ಹಾಕೋತೀನಿ. ಇದನ್ನು ಕೂಡ ನಾನು ಏನ್ ಮಾಡ್ತೀನಿ, H ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಪಾಯಿಂಟ್ ಅಲ್ಲಿ ಇರೋದು ಸಂಪೂರ್ಣವಾಗಿ ಹೋಗ್ಬಿಡತ್ತೆ. ಸಪೋಸ್ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕರೆಕ್ಟ್ ಆಗಿ ಬಂದ್ಬಿಡತ್ತೆ. ಇಷ್ಟು ದಿನ ಏನಾಗಿದ್ದಾರೆ ಇವರು ಪ್ರೆಸೆಂಟ್ ಅಲ್ಲಿ ಇದ್ದಾರೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡ್ಬೋದು. ಗೊತ್ತಾಗ್ತದ? ಪಾಯಿಂಟ್ ಮೇಲೆ ಬಂದಿರುವಂತದನ್ನ ಸರ್ ಪಾಯಿಂಟ್ ಬರಾಕತ್ತಾವಲ್ರಿ, ಏನ್ ಮಾಡ್ಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ. ಆ ಒಂದು ಪಾಯಿಂಟ್ ಅನ್ನ ನೀವೇನ್ ಮಾಡ್ಬೋದು, ಇಲ್ಲಿಂದ ತೆಗೆದ್ ಬಿಡಬಹುದು. ಗೊತ್ತಾಗ್ತದ? ಈ ರೀತಿಯಾಗಿದ್ದನ್ನ ಪಾಯಿಂಟ್ ಅನ್ನ ತೆಗೆದ್ ಬಿಡಬಹುದು, ಕರೆಕ್ಟ್ ಆಗ್ಬಿಡುತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಅಟೆಂಡೆನ್ಸ್ ಸೀಟಿನ ಸಂಪೂರ್ಣವಾಗಿರುವಂತಹ ಒಂದು ಕೆಲಸವನ್ನ ನೋಡಬಹುದು. ಇಷ್ಟು ದೊಡ್ಡ ಒಂದು ಕಾಲಮ್ ಸೀಟ್ ಅನ್ನ ನಾವೇನ್ ಮಾಡಿದೀವಿ, ಅಟೆಂಡೆನ್ಸ್ ಅನ್ನ ಹಾಕೊಂಡು ಯಾವ ರೀತಿಯಾಗಿ ಪ್ರೆಸೆಂಟ್ ಇದ್ದಾರೆ, ಎಷ್ಟು ಜನ ಅಬ್ಸೆಂಟ್ ಇದ್ದಾರೆ, ಹಾಫ್ ಡೇ ಎಷ್ಟು ದಿನ ಇದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಅಟೆಂಡೆನ್ಸ್ ಕೆಲಸವನ್ನ ಮಾಡಬಹುದು. ದಯವಿಟ್ಟು ಗೊತ್ತಾಗಿದೆ ಅನ್ಕೋತಾ. ಅದನ್ನ ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡ್ರಿ, ಮತ್ತೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬಾರದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.